ಮಹಿಷಾಸುರ ದಸರಾ ವಿಚಾರದಲ್ಲಿ ಪಾಪ ಮಾಜಿ MP ಅದೇನೋ ಜುಟ್ಟು ಎಲ್ಲ ಬಿಟ್ಕೊಂಡು ಎಲ್ಲ ಏರ್ಪಿನ್ ಹಾಕ್ಕೊಂಡು ನಾನು ನೋಡಿದೆ ಮೊನ್ನೆ ದಿವಸ ನೋಡೇ ಬಿಡೋಣ ಮಹಿಷಾಸುರ ಅದು ಹೆಂಗೆ ಮಾಡ್ತಾರೆ ನೋಡ್ತೀವಿ ಅಂದ್ಬಿಟ್ಟು ತೊಡೆ ತಟ್ಟುವಂಥ ಕೆಲಸವನ್ನು ಮಾಡ್ತಾವ್ರೆ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕ್ಲಾರಿಫಿಕೇಷನ್ ಕೊಡ್ತೀವಿ. ಯಾವ ಹಬ್ಬವನ್ನು ಯಾವ ಒಂದು ಜನಾಂಗ ಯಾರು ಏನು ಮಾಡಬೇಕು, ಯಾವ ಥರ ಆಚರಣೆ ಮಾಡಬೇಕು, ಯಾರನ್ನ ಪೂಜೆ ಮಾಡಬೇಕು, ಯಾವುದನ್ನ ಪೂಜಿಸಬಾರ್ದು ಅನ್ನುವಂಥದ್ದಕ್ಕೆ ನಾವು ಅಡ್ಡಿ ಬರಲ್ಲ. ದಸರಾವನ್ನು ಮಾಡಬೇಕು, ಮಹಿಷಾಸುರನ ನಾವು ಪೂಜೆ ಮಾಡ್ತೀವಿ ಅನ್ನುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಪೂಜೆ ಮಾಡಲಿ, ಅದರಲ್ಲೇನು ತಪ್ಪೇನಿಲ್ಲ. ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೋತೀವಿ, ದಯಮಾಡಿ ಯಾವ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಬೇಡಿ. ಯಾರೋ ಹಳೆ MP ಎದುರಿಸ್ತಾ ಅಂದ ತಕ್ಷಣ ಅದಕ್ಕೆ ಎದುರ್ಕೊಂಡು ಹೋಗುವಂಥ ಕೆಲಸವನ್ನು ಯಾವ ಕಾರಣಕ್ಕೂ ಮಾಡಬಾರ್ದು. ಅದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ. ಚಾಮುಂಡೇಶ್ವರಿ ತಾಯಿಗೆ ಧಕ್ಕೆ ಹೆಂಗೆ ಬರ್ತದೆ? ಧಕ್ಕೆ ಯಾಕೆ ಬರ್ತದೆ? ಸ್ಟ್ಯಾಚ್ಯೂ ಮತ್ತು ಮುಂದ್ಗಡೆನೇ ಯಾಕೆ ಇಟ್ಟಿದ್ದೀರಿ? ಚಾಮುಂಡೇಶ್ವರಿ ತಾಯಿನ ಪೂಜೆ ಮಾಡೋದಕ್ಕಿಂತ ಮುಂಚೆ, ದರ್ಶನ ಮಾಡೋದಕ್ಕಿಂತ ಮುಂಚೆ ಮಹಿಷಾಸುರನ ದರ್ಶನ ಮಾಡ್ಕೊಂತಾನೆ ಒಳಗಡೆ ಹೋಗ್ತೀರಿ ನೀವು. ನಿಮ್ಮ ಸರ್ಕಾರಗಳಿದ್ವಲ್ಲ, ಸ್ಟ್ಯಾಚ್ಯೂನೇ ತೆಗೆಸ್ಬಿಡ್ಬೇಕಾಗಿತ್ತು. ಆ ಥರ ಏನಾದಿತ್ತು ಹಿಸ್ಟ್ರಿ ಓದ್ಕೊಳ್ಳಿ. ಮಹಿಷ ಏನು ಮಾಡಿದ್ರು ಎತ್ತ ಅನ್ನುವಂಥದ್ದು ಹಿಸ್ಟ್ರಿ ಓದ್ಕೊಂಡು ಆಮೇಲೆ BJPಯವ್ರು ಮಾತಾಡೋಂಥ ಕೆಲಸವನ್ನು ಮಾಡಬೇಕು. ಇದನ್ನು ಕಂದಕ ಸೃಷ್ಟಿ ಮಾಡೋದು, ಜನಗಳನ್ನ ಎತ್ತಿಕ್ಕುವಂಥ ಕೆಲಸವನ್ನು ಮಾಡೋದು, ಇನ್ನೇನೋ ಚಾಲೆಂಜ್ ಮಾಡೋದು, ತೊಡೆ ತಟ್ಟೋದು, ಇವೆಲ್ಲ ಏನು ನಡೆಯಲ್ಲ. ಪ್ರತಾಪ್ ಸಿಂಹ ಲಾಸ್ಟ್ ಟೈಮ್ MP ಆಗಿದ್ರಿ, MP ಅನ್ನುವಂಥ ಒಂದೇ ವಿಚಾರಕ್ಕೋಸ್ಕರ ಸುಮ್ಮನಿದ್ರು. ಆ ಥರ ಏನೊಂದು ಚಾಲೆಂಜ್ ಮಾಡೋಂಥ ಮಾಡಿ ಅದು ಹೆಂಗೆ ನೀವು ತಡಿತೀರೋ ನೋಡುವಂಥದ್ದು ಕೆಲಸವನ್ನು ನಾವು ನೋಡ್ತೀವಿ. ಹಾಂ, ಚಾಮುಂಡೇಶ್ವರಿ ದೇವತೆ ಇಲ್ಲ ಅಂತ, ಚಾಮುಂಡೇಶ್ವರಿಯೇ ಇಲ್ಲ, ಚಾಮುಂಡೇಶ್ವರಿ ಅನ್ನೋ ದೇವತೆನೇ ಅಲ್ಲ ಅಂತ ಯಾರು ಹೇಳಿದರು? ಇಲ್ಲಿ ಯಾರೂ ಹೇಳಿಲ್ಲ ಆ ಥರ. ಅವೆಲ್ಲ ಸುಮ್ಮನೆ ಸುಳ್ಳು ಮಾಹಿತಿಗಳು. ಇಲ್ಲ ಆ ಥರ ಏನಿಲ್ಲ. ಮಹಿಷವನ್ನು ಪೂಜೆ ಮಾಡುವಂಥದ್ದಕ್ಕೆ 100ಕ್ಕೂ 100ರಷ್ಟು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಬೆಂಬಲಿಸುತ್ತೆ. ಯಾರು? ಹೂ ಈಸ್ ಪ್ರತಾಪ್ ಸಿಂಹ? ಹೂ ಈಸ್ ಈ ಟು ಕ್ವಶನ್? ನಮ್ಮ ಆಚರಣೆ ಇನ್ನೊಬ್ಬರ ಆಚರಣೆ ಬೆಟ್ಟದ ಮೇಲೆ ಹೋಗಿ ನಮಸ್ಕಾರ ಮಾಡ್ಕೊಂಬರುವಂಥದ್ದಕ್ಕೆ ಕ್ವಶನ್ ಮಾಡುವಂಥದ್ದಕ್ಕೆ ಹೂ ಈಸ್ ಪ್ರತಾಪ್ ಸಿಂಹ? ಅಲ್ಲಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಸರಾ ಅಲ್ಲ, ನೀವು ಯಾವ ದಸರಾ ಮಾಡುವಂಥದ್ದಕ್ಕೂ ಕಾಂಗ್ರೆಸ್ ಪಕ್ಷ ಎಲ್ಲರ ಪರವಾಗಿದೆ. ಅದನ್ನೇ ಹೇಳ್ತಾ ಇದ್ದೀನಿ. ಹೆಸರು ಹೇಳಿ ನಾನು. ಚಾಮುಂಡಿ ಬೆಟ್ಟದಲ್ಲಿರುವಂಥ ಮಹಿಷವನ್ನು ಹೋಗಿ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಬರುವಂಥದ್ದು ತಪ್ಪೇನಿದೆ? ವಾಟ್ ಈಸ್ ರಾಂಗ್? ಮತ್ತು ಅವನು BJP ಅಂತ ತಲೆ ಕೆಟ್ಟವನು ಏನೇನೋ ಮಾತಾಡ್ತಾನೆ, ಅದಕ್ಕೆಲ್ಲ ನಾವೇನು ತಲೆ ಕೆಡಿಸ್ಕೊಳಕ್ಕಾಗ್ತದೆ ಸರ್? BJPಯವರು ಕಿಡಿ ಒತ್ತಿಸ್ಬೇಕು ಎರಡು ಸಮುದಾಯದ ಮಧ್ಯೆ, ಅದು ಒಂದು ಇಂಪಾರ್ಟೆಂಟು ವಿಚಾರ. ಈಗ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ. ನಾವು ಪಾಪ ಹಾಲಿ MP ಯದುವೀರವ್ರು ಗೆದ್ದವ್ರೆ. ಆ MP ಅವ್ರಿಗೂ ನಾವು ಒಂದು ಮಾತು ಹೇಳ್ತೀವಿ, ದಯಮಾಡಿ MP ಅವರೇ, ಹಿಂದಿನ MP ಏನು ಮಾಡ್ತಾಯಿದ್ರು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀರಿ ನೀವು. ಕೇಂದ್ರಕ್ಕೆ ಹೋಗೋದು, ಅದೇ ಕೇಂದ್ರ ಮಂತ್ರಿಗೆ ಒಂದು ಪತ್ರ ಕೊಡೋದು, ಒಂದು ಫೋಟೋ ಹೊಡೆಸ್ಕೊಳ್ಳೋದು, ಅರ್ಧ ಪೇಜ್ ಬರ್ಸ್ಕೊಳ್ಳೋದು, ಅದು ಬಿಡಿ. ಕಾರ್ಯಕ್ರಮಗಳು ತಗೊಂಬನ್ನಿ. ಆಮೇಲೆ ನೀವು MP ಆಗಿರುವಂಥ ಜನಸಾಮಾನ್ಯರನ್ನು ಸರ್ವಿಸ್ ಮಾಡೋಕ್ಕೆ, ನಿಮ್ಮ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕಲ್ಲ. ನೀವು ಯದುವೀರವರು MP ಆದಮೇಲೆ ಚಾಮುಂಡಿ ಬೆಟ್ಟ ನಂದು ಅಂತೀರಿ, ಚಾಮುಂಡಿ ಬೆಟ್ಟನೇ ನಮ್ಮದು ಅಂತೀರಿ, ಅದು ನಮಗೆ ಬರಬೇಕು ಸೇರಿದ್ದು ಅಂತೀರಿ. ಅರಮನೆ ಒಳಗಡೆ 100 ವರ್ಷಗಳಿಂದ ಪಾರಿವಾಳಗಳಿರುವಂಥದ್ದನ್ನ ಅಲ್ಲಿಂದ ಹಂಗೆ ನೀವು ವಿಷ ಹಾಕ್ಬಿಟ್ಟು ಕೊಂದುಬಿಡ್ತೀರಾ? ಪಾರಿವಾಳ ಪಿಕ್ಕೆ ಇಕ್ಕದನ್ನ ನೀವು ಕೆಮಿಕಲ್ಲು ಅರಮನೆ ಹೊರಟೋಗ್ತದೆ. ಹಂಗಾರೆ ಇಡೀ ದೇಶದಲ್ಲಿ ಪಾರಿವಾಳಗಳು ಈ ಪಿಕ್ಕೆ ಹಾಕೋದೆಲ್ಲ ಎಲ್ಲ ಕಡೆಯೂ ಅರಮನೆ ಹೊರಟೋಗ್ತದ? ಮತ್ತೇನು ಮಾಡುತ್ತೆ? ಹಾಂ, ದೇರ್ ಈಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಪ್ರಾಬ್ಲಮ್ ಪಾರಿವಾಳದ ವಿಚಾರವಾಗಿ ಎಲ್ಲ ಕಡೆಯೂ ಇದ್ದಾವೆ. ವಿಧಾನಸೌಧದಲ್ಲೂ ಪಾರಿವಾಳಗಳಿದ್ದಾವೆ. ಹಾಂ ಹಾಂ, ಅಂದರೆ ಪಾರಿವಾಳ ಇರಬಾರ್ದು ಅಂತ ಬರ್ದವ್ರ? ಮತ್ತು ಎಲ್ಲಿರ್ಬೇಕು ಪಾರಿವಾಳ? ಯಾರು ಹೇಳಿದ್ದು? ನಾನು ಐ ಆಮ್ ಎನ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್. ಒಂದು ನಿಮಿಷ, ಯಾವುದಾದ್ರು ಹೆರಿಟೇಜು ಮತ್ತು ಇಂಜಿನಿಯರಿಂಗ್ ಸಂಸ್ಥೆಯವರು ಆ ಥರ ವರದಿ ಕೊಟ್ಟವ್ರ?
ಜಯರಾಮ್ ರಮೇಶ್ ಬಿಡಿ ಸರ್, ಜಯರಾಮ್ ರಮೇಶ್ ಅವರು ಪಕ್ಷಿಗಳನ್ನು ಗುಬ್ಬಚ್ಚಿ ಆದಿಯಾಗಿ ಪ್ರೊಟೆಕ್ಟ್ ಮಾಡಬೇಕು ಅಂತ ಇದ್ದಾರೆ. ಅರಮನೆ ಒಳಗಡೆ ಪಾರಿವಾಳಗಳೆಲ್ಲ ಓಡಿಸಿ ಅಂತ ಹೇಳೋರ? ಮತ್ತೆ ಅಲ್ಲಿ ಆಹಾರ ಹಾಕಲ್ಲ ಅಂದ್ರೆ ಏನು ಅರ್ಥ? ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ವಿನೋದ್ ಅವರೇ, ಐ ಆಮ್ ಎ ಸಿವಿಲ್ ಇಂಜಿನಿಯರ್. ಐ ಆಮ್ ಟೆಲ್ಲಿಂಗ್ ಯು ವೆರಿ ಕ್ಲಿಯರ್ಲಿ, 100ಕ್ಕೆ 100ರಷ್ಟು ಟೆಕ್ನಿಕಾಲಿಟಿ, ಹಕ್ಕಿಗಳು ಕೂತ್ಕೊಳ್ಳೋದ್ರಿಂದ, ಹಕ್ಕಿಗಳು ಪಿಕ್ಕಿ ಹಾಕೋದ್ರಿಂದ ಹೆರಿಟೇಜ್ ಕಟ್ಟಡ ಹೋಗುತ್ತೆ, ಕೆಮಿಕಲಿ ಇನ್ಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ನಾನಂತೂ ಎಲ್ಲೂ ಓದಿಲ್ಲ. ಯೂರಿಕ್ ಆ್ಯಸಿಡ್ ಇಸ್ ದೇರ್ ಈವನ್ ಇನ್ ಅವರ್ ಯೂರಿನ್ ಆಲ್ಸೋ. ಇಟ್ ಈಸ್ ದೇರ್ ಇನ್ ಅವರ್ ಯೂರಿನ್ ಆಲ್ಸೋ. ನಥಿಂಗ್ ವಿಲ್ ಹ್ಯಾಪನ್. ಇಟ್ ವಿಲ್ ನೆವರ್ ಹ್ಯಾಪನ್. ನಥಿಂಗ್ ವಿಲ್ ಹ್ಯಾಪನ್. ಇದು ಇವತ್ತಿಂದ ಅಲ್ಲ, ಅವತ್ತಿಂದನೂ ಹಕ್ಕಿಗಳಿದಾವಲ್ಲಿ. ಅದರಿಂದ ನಾನು ಹೇಳೋದು, ಯದುವೀರವರೇ ಒಂದಷ್ಟು ಕಾರ್ಯಕ್ರಮಗಳು ಮಾಡಿ ಹೋಗೋದು, ಪಾಪ ಯಾವುದೋ ಒಂದು ಎಲೈಟ್ ಕ್ಲಾಸ್ ಪೀಪಲ್ ಕಾರ್ಯಕ್ರಮಗಳು ಮಾತ್ರ ಹೋಗೋದು, ಅವೆಲ್ಲ ಜನಗಳು ನೋಡ್ತಾ ಇದ್ದಾರೆ. ಯಾಕೆ ನಿಮಗೆ NR ಕಾನ್ಸ್ಟಿಟ್ಯೂನ್ಸಿ ಓಟ್ ಕೊಟ್ಟಿಲ್ವ? 63,000 ಓಟ್ ಕೊಟ್ಟವರಲ್ಲ, ಅಲ್ಲೋಗಿ ಕೆಲಸಗಳು ಪಾಪ ಅವರ ಸಮಸ್ಯೆಗಳೇನು ಅಂತದ್ದು ಆಲಿಸಿ ಮಹಿಷಾಸುರದ ಬಗ್ಗೆ ಒಂದ್ಸರಿ ಸ್ಟೇಟ್ಮೆಂಟ್ ಕೊಡ್ತೀರಾ, ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಅಂತ. ಇನ್ನೊಂದ್ಸರಿ ಅಲ್ಲಿ ಯಾಕೆ ಮಾಡ್ತಾರೆ, ಇಲ್ಲಿ ಮಾಡಿ ಅಂತಾರೆ. ಇಲ್ಲಿ ಮಾಡಬೇಡಿ, ಅಲ್ಲಿ ಮಾಡಬೇಡಿ, ಅಲ್ಲಿ ಪೂಜೆ ಮಾಡಬೇಡಿ, ಇಲ್ಲಿ ಪೂಜೆ ಮಾಡಬೇಡಿ, ಆಹಾರ ತಿನ್ನಬೇಡಿ, ಈ ಆಹಾರ ತಿನ್ನಬೇಡಿ, ಈ ಪ್ಯಾಂಟ್ ಇಕ್ಬೇಡಿ, ಈ ಚಡ್ಡಿ ಹಾಕ್ಬೇಡಿ ಅನ್ನುವಂಥದ್ದು ಕೇಳೋಕ್ಕೆ BJPಯವ್ನು ಯಾರು? RSSನವ್ರು ಯಾರು? ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ, ಕಾನ್ಸ್ಟಿಟ್ಯೂಷನ್ ಇದೆ. ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್. ಎಲ್ರಿಗೂ ಅವಕಾಶ ಇದೆ. ಮಹಿಷನ್ನು ನಮಸ್ಕಾರ ಮಾಡುವಂಥ ಪದ್ಧತಿ, ದೇವ್ರನ್ನಾಗಿ ಪೂಜೆ ಮಾಡಿಸುವಂಥ ಪದ್ಧತಿ, ಮಾರಿಯಮ್ಮನ ಪೂಜೆ ಮಾಡುವಂಥದ್ದು, ಕಲ್ಲನ್ನ ಪೂಜೆ ಮಾಡುವಂಥದ್ದು, ನೀರನ್ನು ಪೂಜೆ ಮಾಡುವಂಥದ್ದು, ಗಾಳಿನ ಪೂಜೆ ಮಾಡುವಂಥದ್ದು, ಸುಮ್ಮನೆ ಆಕಾಶ ನೋಡಿ ಕೈ ಮುಗಿಯುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ನೀ ಹಿಂಗೇ ಮಾಡಬೇಕು, ಅದನ್ನು ಬಟ್ಟೆ ಬಿಚ್ಚಿ ಹಾಕ್ಬಿಟ್ಟೇ ಬರಬೇಕು, ಅಡ್ಡ ಬೀಳಬೇಕು, ಪಲ್ಟಿ ಹೊಡಿಬೇಕು ಅನ್ನುವಂಥದ್ದು ಎಲ್ಲದು ಇದೆಯಾ? ದೇವ್ರು ಹೇಳೋರ? ಏನಿಲ್ವಲ್ಲ. ಸೊ ಅದರಿಂದ ಇವೆಲ್ಲ ನಿಲ್ಲಿಸಿ ಕಾರ್ಯಕ್ರಮಗಳು ತಗೊಂಬನ್ನಿ. ಜನಗಳಿಗೆ ಏನು ಬೇಕು ಅನ್ನುವಂಥದ್ದು ದಯಮಾಡಿ ಅದನ್ನು ಹೇಳಿ. ಸರ್ಕಾರಗಳನ್ನ ಕೆಡುವಂಥದ್ದು, ಬರೀ ಸುಳ್ಳು ಹೇಳುವಂಥದ್ದು ವ್ಯವಸ್ಥೆಯನ್ನು ಬಿಟ್ಬಿಡ್ಬೇಕು. ನಮಸ್ತೆ. ಒಂದು ನಿಮಿಷ ಸರ್, ನಮ್ಮ ಅಧ್ಯಕ್ಷ ಒಂದು ನಿಮಿಷ ವಕ್ತಾರರು ಮಾತಾಡಿದ್ರೆ ನಾನು ಇವತ್ತಿನ ಜಡ್ಜ್ಮೆಂಟ್ ಸಂಬಂಧಪಟ್ಟಂತ ಒಂದು ವಿಚಾರ ಅಷ್ಟೇ ಮಾತಾಡಿ, ಮತ್ತೆ ಪಕ್ಷಕ್ಕೆ ಸೀಮಿತವಾದ ಈ ಧರ್ಮವನ್ನು ಅಧರ್ಮದ ಯುದ್ಧದಲ್ಲಿ ಇತಿಹಾಸದುದ್ದಕ್ಕೂ ಕೂಡ ಧರ್ಮನೇ ಗೆದ್ದು. ಜಡ್ಜ್ಮೆಂಟ್ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ರಾಜ್ಯಪಾಲರನ್ನ ಹಠ ಗೆದ್ದಿದೆ. ರಾಜ್ಯಪಾಲ ಹಠ ಮತ್ತೆ ರಾಜ್ಯಪಾಲರನ್ನ ಹಿಂದಕ್ಕೆ ಕರ್ಸ್ಕೊಳ್ಳೋಂಥ ಒಂದು ದೊಡ್ಡ ಪ್ರಯತ್ನಕ್ಕೆ ಕಾಂಗ್ರೆಸ್ ಈಗ ಆಲ್ರೆಡಿ ರಾಷ್ಟ್ರಪತಿಗೆ ಸಂವಿಧಾನದತ್ತವಾಗಿ ಅದನ್ನು ಅರ್ಜಿ ಮಾಡಬೇಕು ಅಂತ ಕೂಡ ನಿರ್ಧಾರ ಆಗಿದೆ. ಅದಕ್ಕೆ ಸಿದ್ಧತೆ ಜಿಲ್ಲಾವಾರು ಮತ್ತು ತಾಲೂಕುವಾರು ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಸನ್ಮಾನ್ಯ ಈ ರಾಷ್ಟ್ರ ಕಂಡ ಒಬ್ಬ ಧೀಮಂತ ನಾಯಕರು ಸಿದ್ದರಾಮಯ್ಯ ಸಾಹೇಬರಿಗೆ ಇಡೀ ರಾಷ್ಟ್ರದ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷ ಅವರು 2006ರಲ್ಲಿ ಕಾಂಗ್ರೆಸ್ಗೆ ಜನತಾ ಪರಿವಾರದಿಂದ ಕಾಂಗ್ರೆಸ್ ಸೇರಿದಾಗಲೂ ಕೂಡ ಕಾಂಗ್ರೆಸ್ ಅವ್ರ ಪರವಾಗಿ ದೊಡ್ಡ ಮಟ್ಟದ ಐತಿಹಾಸಿಕ ನಿರ್ಧಾರವನ್ನ ಉಪಚುನಾವಣೆಯಲ್ಲಿ ತಗೊಳ್ತು. ಅವರ ರಾಜಕಾರಣದ ಒಂದು ಹೊಸ ದಿಕ್ಕು ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿ ಆರಂಭ ಆಯಿತು. ಆಗಲೂ ಕೂಡ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಭಾರಿ ದೊಡ್ಡ ಮಟ್ಟದ ಸಾಥ್ ಕೊಟ್ಟಿದೆ. ಅದಾದ್ಮೇಲೆ ಮುಖ್ಯಮಂತ್ರಿಗಳಾಗಿ ಪೂರ್ಣ ಮೆಜಾರಿಟಿ ಆದ್ಮೇಲೆ ಮುಖ್ಯಮಂತ್ರಿಗಳಾದ್ಮೇಲೆ ಒಂದು ದೊಡ್ಡ ಲಾಸ್ ಈ ದೇಶದಲ್ಲಿ ಅಂದ್ರೆ ಅವ್ರ ಹಿರಿಯ ಮಗ ತೀರ್ಕೋತಾರೆ. ತಮ್ಗೆಲ್ರಿಗೂ ಗೊತ್ತಿದೆ, ರಾಜಕಾರಣದ ಜೊತೆಗೆ ಒಬ್ಬ ಮುಖ್ಯಮಂತ್ರಿಗಳು ಮಗನ್ನ ಕಳ್ಕೊಳ್ತಿದೆಯಲ್ಲ, ಸ್ವಂತ ಮಗನ್ನ, ಅದು ಹುಡುಗಾಟಿಕೆ ವಿಚಾರ ಅಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಅವಾಗಲೂ ಕೂಡ ಅವರು ಕಣ್ಣೀರು ಹಾಕ್ತಂತ ಸಂದರ್ಭದಲ್ಲಿ ಹಿರಿ ಮಗನ ಕಳ್ಕೊಂಡು ಕಣ್ಣೀರು ಹಾಕ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ 2015ರಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತು ರಾಜ್ಯ ರಾಜಕಾರಣದಲ್ಲಿ ಪಕ್ಷ ಕಾಂಗ್ರೆಸ್ ಪಕ್ಷ ಅವ್ರ ಜೊತೆಗೆ ಇರುತ್ತೆ. ಈಗಲೂ ಅಷ್ಟೇ. ಇವತ್ತು ತೀರ್ಮಾನ ಏನಿದೆ, ಇವತ್ತು ಕೂಡ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ರಾಜ್ಯ ಕಾಂಗ್ರೆಸ್ ಈ ರಾಜ್ಯದ ಪ್ರತಿ ತಾಲೂಕು ಅಧ್ಯಕ್ಷಗಳು, ಪ್ರತಿ ಜಿಲ್ಲಾ ಅಧ್ಯಕ್ಷಗಳು, ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಮನೆಯ ಸಿದ್ದರಾಮಯ್ಯನವ್ರ ಪರವಾಗಿ ಜೊತೆಲಿ ನೈತಿಕವಾಗಿ ಅವ್ರ ಜೊತೆ ಇರುತ್ತೆ. ಇವತ್ತು ನಮಗೆ ಸ್ವತಃ ಒಂದು ಪ್ರಮುಖ ವಿಚಾರ,
ಇವತ್ತೊಂದು ದೊಡ್ಡ ಅಭಿನಂದನಾ ಸಮಾರಂಭ ಇತ್ತು. ಡಾಕ್ಟರ್ ಯತೀಂದ್ರ ಅವರು MLC ಆಗಿದ್ದಕ್ಕೆ, ಮತ್ತು ನಾನು 10 ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಕ್ಕೆ, ಮತ್ತು ಸುನೀಲ್ ಬೋಸ್ ಅವರು MP ಆಗಿದ್ದಕ್ಕೆ ಇವತ್ತು ಶ್ರೀ ಸರ್ವಮಂಗಳ ನಂಜೇಗೌಡ ಚೌಟ್ರಿಲಿ ಒಂದು ದೊಡ್ಡ ಮಟ್ಟದ ಅಭಿನಂದನಾ ಸಮಾರಂಭ ಇತ್ತು. ಇಲ್ಲೇ ಇನ್ವಿಟೇಷನ್ ಬನ್ನೂರಲ್ಲಿ ಒಂದು ದೊಡ್ಡ ಮಟ್ಟದ ಅಭಿನಂದನಾ ಸಮಾರಂಭ ಇತ್ತು. ಇವತ್ತಿನ ತೀರ್ಪಿನ ಹಿನ್ನೆಲೆಯಲ್ಲಿ ನಾವು ಇವತ್ತು 3 ಗಂಟೆಗೆ ಇದ್ದಿದ್ದದು, ಸಂಜೆ 3 ಗಂಟೆಗೆ ಒಂದು ದೊಡ್ಡ ಇದರ ಅಧ್ಯಕ್ಷತೆ ಉಸ್ತುವಾರಿ ಸಚಿವರಾದಂಥ ಮಾದೇವಪ್ಪನವರೇ ವಹಿಸಿಕೊಂಡಿದ್ರು. ಈ ಅಭಿನಂದನಾ ಸಮಾರಂಭವನ್ನು ನಾವು ಇವತ್ತಿನ ತೀರ್ಪಿನ ವಿಚಾರವಾಗಿ ಅದನ್ನು ರದ್ದುಪಡಿಸಿದ್ವಿ. ಇವತ್ತಿನ ಏನು ತೀರ್ಪಿದೆ ಆ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮಗನಿಗೆ, ನನಗೆ, ಸುನೀಲ್ ಬೋಸ್ MP ಅವರಿಗೆ, ಮತ್ತು ನಮ್ಮ ಚೆಲುವರಾಜ್ ಏನು ಹೊಸದಾಗಿ ನಮ್ಮ KMF ಅಧ್ಯಕ್ಷರಾದರು ಅವರಿಗೆ ಅಷ್ಟು ಜನಕ್ಕೆ ಇವತ್ತು ಮಾನ್ಯ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಡಾಕ್ಟರ್ S.C. ಮಾದೇವಪ್ಪ ಅವರ ಸಾಹೇಬರ ಅಧ್ಯಕ್ಷತೆಯಲ್ಲಿದ್ದಂಥ ಅಭಿನಂದನಾ ಸಮಾರಂಭವನ್ನು ರದ್ದುಪಡಿಸಿದ್ವಿ.